ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ T20 ವಿಡಿಯೋ ಎಲ್ರಿಗೂ ಸ್ವಾಗತ. ಯಪ್ಪ, ಏನ್ ಮ್ಯಾಚ್ ಗುರು ಇದು. ಅಂದ್ರೆ ಈಗ ಹೈಲೈಟ್ಸ್ ಎಡಿಟ್ ಮಾಡೋರ್ಗೆ ಅದು ಏನೈತಿ, ಇದನ್ನ ಪೂರಾ ಮ್ಯಾಚ್ ಹಾಕ್ಬೇಕು, ಏನ್ ಕಟ್ ಮಾಡೋದಾಗ ತಲಿ ಹಾಪ್ ಆಗ್ಬೇಕು ಅಂತ ಮ್ಯಾಚ್ ಇದು. ಅಂಪೈರ್ಸ್ಗಳು ಕೈ ಎತ್ತಬಾರ್ದು, ನಾಳೆ ಹೋಗಿ ಅವ್ರ ಮ್ಯಾಗೆಲ್ಲ ಮಸಾಜ್ ಮಾಡಕ್ ಅಂತ ಮ್ಯಾಚ್ ಇದು. ಮತ್ತ ಅಭಿಷೇಕ್ ಶರ್ಮಾ ಅವ್ರ ದೊಡ್ಡ ಸಲ್ಯೂಟ್ ಗುರು. ಹೇಳ್ಬೇಕಾರ ಎದಕ್ ಹೆಂಗ ಆಡದ್ರ ಅನ್ಕೊಳಕ್ ಆಗೈತಿ. ಹಿಂಗೂ ಆಡ್ಬೋದ ಕ್ರಿಕೆಟ್ ಅನ್ನೋರ್ತ ಆಗೈತಿ. ಒಟ್ಟ ಅವನ್ ಒಳ್ಳೆ ಇಂಗ್ಲೆಂಡ್ ಟೀಮ್ ಒಳ್ಳೆ ಬಾಂಗ್ಲಾ ಟೀಮ್ ಮಾಡಿದ್ರು, ನಮ್ ಗಲ್ಲಿ ಕ್ರಿಕೆಟ್ ಟೀಮ್ ಮಾಡಿದ್ರು. ನಾಯಕ್ ವಾಂಚಿದ್ರು ನಮ್ಮ ಅಭಿಷೇಕ್ ಶರ್ಮಾ ಅವ್ರು. ಏನ್ ಹೇಳ್ಬೇಕು, ಒಂದ್ ಮಾತು ಬರೋಲ್ಲ ಅಭಿಷೇಕ್ ಶರ್ಮಾ ಅವ್ರ ಬ್ಯಾಟಿಂಗ್ ಹೇಳಕ. ನಾ ಇವತ್ತು ವಿಡಿಯೋದಾಗ ಹೇಳಿದ್ದಿ, ಇದು ಮುಂಬೈ ಪಿಚ್ಚ, ಬ್ಯಾಟ್ಸ್ಮನ್ಗಳು ಫ್ರೆಂಡ್ಲಿ, ರನ್ ಹೊಳೆ ಪಿಕ್ಸ್ ಹರಿತಾವ ಅಂತ ಹೇಳಿದೆ. ಇವತ್ತ ನಾಯಕ್ ಹೊಡೆದು ರನ್ ಹೊಳೆ ಹರಿಸಿ ದಿಕ್ಕಾ ಪಾಲ್ ಮಾಡಿದ್ರು ಇಂಗ್ಲೆಂಡ್ ಟೀಮ್ ಅಂತ ಹೇಳ್ಬೇಕು. ನಮ್ಮ ಇಂಡಿಯಾ ಟೀಮ್ನವರು ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಅವರು ಒಂದು ಸ್ಟ್ಯಾಂಡ್ ಔಟ್ ಪರ್ಫಾರ್ಮ್ ಮಾಡೋ ಇವತ್ತಿನ ಮ್ಯಾಚ್ನಾಗ. ಸೊ ಟೋಟಲ್ ಇವತ್ತಿನ ಮ್ಯಾಚ್ದಾಗ ಫಸ್ಟ್ ಇಂಗ್ಲೆಂಡ್ ಟಾಸ್ ಗೆದ್ದವರು. ಟಾಸ್ ಗೆದ್ದು ನಾವು ಬಾಲಿಂಗ್ ಮಾಡ್ತೀವಿ, ಡ್ಯೂ ಬರ್ತದೆ ಪಿಚ್ ಅಂತ ಹೇಳ್ತಾರೋ. ಸೊ ಇರ್ಲತ್ತೆ ನಮ್ಮ ಸೂರ್ಯಕುಮಾರ್ ಆದವ್ರು ಓಕೆ ಆತಾರೋ. ನೆಕ್ಸ್ಟ್ ನಮ್ ಬ್ಯಾಟಿಂಗ್ ಒಳಗೆ ಬರ್ತಾರಲ್ಲ, ಫಸ್ಟ್ ಇದಕ್ಕೆ ಕಿಚ್ ಹಚ್ಚದವ್ರ ಸಂಜು ಸ್ಯಾಮ್ಸನ್. ಅದೇನ್ ಬತ್ಲ ಆರ್ಚರ್ ಓವರ್ನ ಒಂದ್ 10-15 ರನ್ ಕಟ್ಟದ್ ಕುಲ್ಲಾದ್ರು. ನೆಕ್ಸ್ಟ್ ಏನು ಔಟ್ ಆದ್ರು ಬಿಡ್ತಾರ ಅವರು, ಲಗುಟ್ ಔಟ್ ಆದಕ್ಕಾರ ಅದ್ ಕೀ ಕೊಟ್ಟಿದ್ದೀವ್ರು. ಮುಂದ ಅದನ್ನ ನಡ್ಸ್ಕೊಂಡ್ ರಪ್ ಹೊಡೆದ ಅಭಿಷೇಕ್ ಶರ್ಮಾ ಅವ್ರ ಚೆಲ್ಲ ಪಿಲ್ಲಿ ಮಾಡಿದಾರೆ ಹೇಳ್ಬೇಕು ಇಂಗ್ಲೆಂಡ್ ಟೀಮ್ ನ. ಒಟ್ಟಾಕಿನ ಆರ್ಚರ್ಗೂ ಬಿಟ್ಟಿಲ್ಲ, ಆದಿಲ್ ರಶೀದ್ ಬಿಟ್ಟಿಲ್ಲ, ಕರ್ಜ್ಗ್ ಬಿಟ್ಟಿಲ್ಲ, ಓಟನ್ಗ್ ಬಿಟ್ಟಿಲ್ಲ. ಟೋಟಲ್ ಇಂಗ್ಲೆಂಡ್ ಬೌಲರ್ಸ್ ಯಾರ್ಯಾರು ಬರ್ತಾರಲ್ಲ ಎಲ್ಲಾರ್ಗು ಹೊಡೆದಾರ. ಒಟ್ಟ ಫುಲ್ ವಾಂಚರ್ ಎಲ್ಲ ನಮ್ಮವ್ರು. ಶುಭ್ಮನ್ ಗಿಲ್ ಅವ್ರ ರೆಕಾರ್ಡ್ ಮುರಿದಾರು. ಮತ್ತೆ ರೆಕಾರ್ಡ್ ಭಾಳ ಬ್ರೇಕ್ ಮಾಡ್ಯಾರ ಇವ್ರು ಅಭಿಷೇಕ್ ಶರ್ಮಾ ಅವರು. ಫಾಸ್ಟೆಸ್ಟ್ 6 ಹೊಡೆದಿರೋ ಫಾಸ್ಟೆಸ್ಟ್ ಇವ್ರಾಗ್ಯಾರು. ಮತ್ತೆ ನೆಕ್ಸ್ಟ್ ಹೈಯೆಸ್ಟ್ ಸ್ಕೋರ್ T20 ಇಂಡಿಯಾ ಪರ ಇವ್ರದ್ದು ರೆಕಾರ್ಡ್ ಮುರಿದಾರು. ಭಾಳ ರೆಕಾರ್ಡ್ ಮುರಿದಾರ ನಮ್ಮ ಅಭಿಷೇಕ್ ಶರ್ಮಾ ಅವರು. ಸೊ ಮತ್ತೆ ಸೆಕೆಂಡ್ ಫಾಸ್ಟೆಸ್ಟ್ 100 ಮೇಕರು ಇವ್ರಾಗ್ಯಾರು. ಫಸ್ಟ್ ರೋಹಿತ್ ಶರ್ಮಾ ಅವ್ರದ್ದು, ಸೆಕೆಂಡ್ ಇವ್ರಾಗ್ಯಾರ. ಈಗ ಇವ್ರದಾಗಿಂದ ನಮ್ಮ ಅಭಿಷೇಕ್ ಶರ್ಮಾ 250 ಸ್ಟ್ರೈಕ್ ರೇಟ್ನಾಗ 54 ಬಾಲಿಗೆ 135 ರನ್ ಹೊಡೆದ. ಇಂಗ್ಲೆಂಡ್ದವ್ರು ಏನ್ ಮಾಡ್ಬೇಕು ಅದನ್ನೇ ಮಾಡ್ತಾರ. ನೆಕ್ಸ್ಟ್ ತಿಲಕ್ ವರ್ಮಾ ಇವರು ಹೆವಿ ಫಾಸ್ಟ್ ಆಡ್ತಾರ. ಒಟ್ಟ 15 ಬಾಲಿಗೆ 24 ರನ್ ಹೊಡೆದ್ 106 ಸ್ಟ್ರೈಕ್ ರೇಟ್ ಬೀಸಾರು. ಮತ್ತೇನೈತಿ, ಸೂರ್ಯಕುಮಾರ್ ಯಾದವ್ ಫಾರ್ಮ್ ಸುದ್ದಿಲ್ಲ, ಈಗ ಏನಿಲ್ಲ, ಅವ್ರು 2 ರನ್ನಿಗೆ ಔಟ್ ಹಾಕಾರ. ನೆಕ್ಸ್ಟ್ ಶಿವಮ್ ದುಬೆ 13 ಬಾಲಿಗೆ 30 ರನ್. ಇವ್ರು ಬೇರೆ ಲೆವೆಲ್ನಾಗ ಆಡ್ಲತ್ತಾರ. ಆಡಿದ್ 2 ಮ್ಯಾಚ್ ಕಡೆ ಈ ಸೀರೀಸ್ನಾಗ 2 ಮ್ಯಾಚ್ ಸ್ಟ್ಯಾಂಡ್ ಔಟ್ ಅಂದ್ರೆ ರೊಚ್ಚಿಗೆದ್ದು ಆಡ್ಲತ್ತಾರ 2 ಮ್ಯಾಚ್. ಇವತ್ತು 230 ಸ್ಟ್ರೈಕ್ ರೇಟ್ ಆಡ್ಯಾರ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಇವ್ರು ಎತ್ಲತ್ತಿರು ಸ್ವಲ್ಪ ಅನ್ಲಿಕ್ಕೆ ಔಟ್ ಆದ್ರು. ನೆಕ್ಸ್ಟ್ ರಿಂಕು ಸಿಂಗ್ ಇವರು ಸ್ವಲ್ಪ ಔಟ್ ಆದ್ರು. ಅಕ್ಷರ್ ಪಟೇಲ್ ಲಾಸ್ಟ್ನೇ ತನಕ ನಿಂತು ಆಡಿದ್ರು, ಇವ್ರು 15 ರನ್ ತೆಗೆದ್ರು. ಮತ್ತ ಶಮಿ ಅವ್ರ ಬಿಷ್ಣೋಯ್ ಅವ್ರು ಎಲ್ಲ ಅಟ್ಟೇನ್ ಆಡ್ಲಿಲ್ಲ. ಸೊ ಟೋಟಲ್ ಇಂಡಿಯಾ ಟೀಮ್ 20 ಓವರಿಗೆ ಸೇರಿಸಿ 247 ರನ್ ಹೊಡಿತೈತಿ. ಇಂಗ್ಲೆಂಡ್ದವ್ರು 248 ರನ್ ಹೊಡಿತೀವಿ. ಅವ್ರ ಬ್ಯಾಟಿಂಗ್ ಬರೋಕಿಂತ ಮೊದ್ಲ ಕಾನ್ಫಿಡೆನ್ಸ್ ಇರ್ತಿಲ್ಲ, ಇದಕ್ಕೆ ನಾವ್ ಇಟ್ಟು ಹೊಡ್ಲಿಕ್ ಆಕತಿಲ್ಲತಿ. ಅವ್ರೆಲ್ಲ ಟ್ಯಾಗ್ ತಗೊಂಡ್ಬಂದಿ, ನಾವು ಬ್ಯಾಸ್ ಬಾಲ್ ನಾವು ಹೊಡಿತೈತೆ. ಬ್ಯಾಸ್ ಬಾಲ್ ಹೆಂಗ್ ಬ್ಯಾಟಿಂಗ್ ಆಡ್ಬೇಕು ಅನ್ನೋದು ಕಲಿಸ್ಕೊಟ್ಟಾರ ನಮ್ಮ ಇಂಡಿಯಾದವ್ರು ಈ ಸೀರೀಸ್ನಾಗ. ರಿಯಲಿ ಬ್ಯಾರೆ ಲೆವೆಲ್ ಐತಿ ನಮ್ಮ ಟೀಮ್ ಇಂಡಿಯಾ ಈ ಸೀರೀಸ್ನಾಗ. ಜನ್ ಜಿ ಅಂದ್ರೆ ನಮ್ಮ ಅಂತರು ಏನ್ ಹೇಳ್ಬೇಕು ಅರ್ಥನ ಆಗೋಲ್ತು. ನೀವ್ ಹೆಂಗ್ ಅನ್ಸ ಕಾಮೆಂಟ್ ಮಾಡ್ರಿ. ಸೊ ಟೋಟಲಿ ಇಂಗ್ಲೆಂಡ್ ಟೀಮ್ನಾಗ ಎಲ್ಲ ಫುಲ್ ಹೊಡಿಬೇಕಂತ ಇಂಟೆಂಟ್ ಆಗಿ ಬಂದಿರ್ತಾರೋ, ಆದ್ರೆ ಯಾರಿಗೆ ಆಟ ಹತ್ತಲ್ಲ. ಯಾರಿಗೆ ಆಟ ಹತ್ತಲಾರ 97 ರನ್ನಿಗೆ ಅಟ್ರು ಆಲ್ಔಟ್ ಆಗಾರ ಸೇರ್ಸಿ. ಇಲ್ಲಿ ಏನೈತಿ, ಸಾಲ್ಟ್ ಮತ್ತು ಡಕೆಟ್ ಬಂದಿರ್ತಾರೋ. ಡಕೆಟ್ ಮನ್ನಿ ಮ್ಯಾಚ್ನಾಗ ಆಡ್ಲಕ್ ಆಗಲಿಲ್ಲ. ಅದಕ್ಕೆ ನಮ್ಮ ಶಮಿ ಅವರು ಬಂದ ಕೂಡಲೇ 2ನೇ ಓವರ್ ತೆಗೋತಾರ ಕಾಣ. ಒಂದ್ 2 ಓವರ್ ಪೂರ ಸಾಲ್ಟ್ ಆಡ್ಯಾನ. ಒಟ್ಟ ಆಡಿದ ಬಾಲಿಗೆ 23 ಬಾಲಿಗೆ 55 ರನ್ ತೆಗೆದು ಲಾಸ್ಟ್ನೇ ತನಕ ಇರ್ತಾನ. ಅಂಜಿಕೆ ಹಾಕಿದ್ದ ಆಗಿದಾಗ ಔಟ್ ಆದ್ರೆ 23 ಬಾಲಿಗೆ 55 ರನ್ ಹೊಡೆದ್ ಔಟ್ ಆದ. ನೀವು ಹಂಗ ಸಾಲ್ಟ್ ಎಷ್ಟ್ ಹೈಯೆಸ್ಟ್ ಸ್ಕೋರ್ ಕೊಡ್ತೀರ ಅಟ್ ಸ್ಪೀಡ್ ಆಡ್ತಾನ. ಅಟ ಹಂಗ ಹೊಡೆದು 23 ಬಾಲಿಗೆ 55 ತೆಗೆದು ಔಟ್ ಆದ. ನೆಕ್ಸ್ಟ್ ಡಕೆಟ್ ಏನೈತಿ, ಡಕೋಟ ಮತ್ತ ಜೋಸ್ ಬಟ್ಟವ್ರು ಬರೀ 7 ರನ್ನಿಗೆ ನಮ್ಮ ಬಿಷ್ಣು ವಿಕೆಟ್, ವರುಣ್ ಚಕ್ರವರ್ತಿ ಅವ್ರು ವಿಕೆಟ್ ತೆಗೆದ್ರು. ನೆಕ್ಸ್ಟ್ ಹ್ಯಾರಿ ಬ್ರೂಕ್ ಔಟ್ ಡೇಟೆಡ್ ಎಕ್ಸ್ಪೈರ್, ಏನ್ ಹೇಳ ಬರಲ್ಲ, 2 ರನ್ಗೆ ಔಟ್. ಲಿವಿಂಗ್ ಸ್ಟೋನ್ ಇವರು ವರುಣ್ ಚಕ್ರವರ್ತಿ ಔಟ್ ಆದ್ರು. ಮತ್ ಜೋಕಬ್ ಬೇತಲ್ಲ ಯಂಗ್ ಸೆಕ್ಷನ್ಸ್ ಅಂತಂದ್ರು. ಶಿವಮ್ ದುಬೆ ಬಂದ್ ಕೂಡಲೇ ಇವ್ರು ವಿಕೆಟ್ ತಗೊಂಡ್ರು. ಮತ್ತೇನೈತಿ ಈ ಕಡೆ ಬ್ಯಾಡನ್ ಕರ್ಜ್ ಅವರು, ಇವರು ನಮ್ಮ ಯಾರು ಅಭಿಷೇಕ್ ಶರ್ಮಾ ಅವ್ರು ಇವರು 1ನೇ ಬಾಲ್ ವಿಕೆಟ್ ತಗೋತಾರ. ಸಾಲ್ಟ್ ಶಿವಮ್ ದುಬೆ 1ನೇ ಬಾಲ್ ವಿಕೆಟ್ ತಗೊಂಡ್ರ. ಈ ಕಡೆ ಅಭಿಷೇಕ್ ಶರ್ಮಾ ಅವರು ಕರ್ಜ್ ವಿಕೆಟ್ ತಗೊಂಡ್ರ 1ನೇ ಬಾಲಿಗೆ. ನೆಕ್ಸ್ಟ್ ಜಿಮ್ಮಿ ಔಟ್ ಅವರು ಅಭಿಷೇಕ್ ಶರ್ಮಾ ಅವ್ರು ತಗೋತಾರ. ಒಂದ್ಸಲ ಚಿನ್ನ ಮುಟ್ಟಿದ ಚಿನ್ನ ಅಂತ ಹೇಳ್ಬೇಕು ಇವತ್ತು ಅಭಿಷೇಕ್ ಶರ್ಮಾ ಅವ್ರಿಗೆ.
ಆ ಪರಿ ಇವತ್ತು ಆಡ್ಯಾರು. ಬ್ಯಾಟಿಂಗ್ ಆಯ್ತು, ಬೌಲಿಂಗ್ ಆಯ್ತು. ನೆಕ್ಸ್ಟ್ ಈ ಕಡೆ ಜೋಪ್ರಾ ಆಡ್ತಾರಲ್ಲ, 1 ರನ್ನಿಗೆ ಔಟ್ ಆದ್ರು. ಮತ್ತ ಔಟ್ ಆಗಿಲ್ಲ ಅವರು, ಔಟ್ ಆದ್ರು. ಈ ಕಡೆ ಆದಿಲ್ ರಶೀದ ಇವ್ರ 6 ರನ್ ತೆಗೆದು ಔಟ್ ಆದ್ರು. ಮಾರ್ಕುಟ್ 0 ರನ್. ಸೊ ಟೋಟಲ್ ಎಲ್ಲರೂ ಒದ್ದಾಡ್ 97 ರನ್ನಿಗೆ ಬಂದ್ ಆಲ್ ಔಟ್ ಹಾಕಾರ ಇಂಗ್ಲೆಂಡ್ ಟೀಮ್ನವರು. ಇವ್ರೆಲ್ಲ ಸೀರೀಸ್ ಬರೋಕಿಂತ ಮೊದ್ಲ ಇಟ್ ಬಿಲ್ಡಪ್ ಇಟ್ಕೊಂಡ್ಬಂದ್ರು. ಬ್ಯಾಸ್ ಬಾಲು ಇವ್ರು ಇಂಗ್ಲೆಂಡ್ದವ್ರು ಆರ್ಡರ್ ಸ್ಪೀಡ್ ಯಾರು ಆಡ T20 ಇವ್ರು ಹಿಡಿಯೋರು ಯಾರು ಇಲ್ಲ. ನಂಬರ್ 1 ಟೀಮ್ ಅಂತ ಹೇಳ್ಕೊಂಡು ಬಂದಿರಲ್ಲ, ಅವ್ರನ್ನೆಲ್ಲ ಪುಸ್ಕಿ ಏನ್ ಮಾಡಿದ್ರು, ಡಬ್ ಅನ್ಸ್ಬಿಟ್ರಲ್ಲ ಇವ್ರ ಬಿಲ್ಡಪ್ ಕೊಟ್ಟಿದ್ದ ಬಿಲ್ಡಪ್ ಎಲ್ಲ. ಸೊ ಟೋಟಲ್ ಈ ಇನ್ನಿಂಗ್ಸ್ ನ ಪಾಪರ್ ಆಗೈತೆ. ಈ ಪೂರಾ ಸೀರೀಸ್ ನ ಇಂಗ್ಲೆಂಡ್ ಟೀಮ್ ಪಾಪರ್ ಆಗೈತೆ ಹೇಳ್ಬೇಕು. ಕೊಟ್ರು ಒಂದೇ ಮ್ಯಾಚ್ ನಾಗ, ಅದು ಫೈಟಿಂಗ್ ಕೊಟ್ರು, ಅದು 3 T20 ಒಳಗ. ಉಳ್ಕಿದ್ ಬಿಟ್ರೆ ನಮ್ ಇಂಡಿಯಾ ಪೂರಾ ಸೀರೀಸ್ ತುಂಬಾ ಡಾಮಿನೇಟ್ ಮಾಡಿದ್ವಿ. ಈ ಸೀರೀಸ್ ನಮ್ ಒನ್ ಆಫ್ ದಿ ಬೆಸ್ಟ್ ಸೀರೀಸ್ ಅಂತ ಹೇಳ್ಬೇಕು ನಮ್ ಟೀಮ್ ಇಂಡಿಯಾಕ. ಸೊ ಟೋಟಲ್ ಈ ಸೀರೀಸ್ ನಿಮ್ಗೆ ಹೆಂಗ್ ಅನ್ಸೈತೆ ಕಾಮೆಂಟ್ ಮಾಡ್ರಿ. ಹಂಗ ಅಭಿಷೇಕ್ ಶರ್ಮಾ ಅವ್ರ ಬ್ಯಾಟಿಂಗ್ ಹೆಂಗಿತ್ತು ಅದನ್ನು ಕಾಮೆಂಟ್ ಮಾಡ್ರಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಂಗ ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಮತ್ತೊಂದು ವಿಡಿಯೋಸ್ಕೊಂಡು ಎಲ್ರಿಗೂ ನಮಸ್ಕಾರ.